ಶ್ರೀ ಮಹಾವಿಷ್ಣುವನ್ನು ಚತುರ್ಭುಜ ಎಂದು ಕರೆಯುತ್ತಾರೆ. ಅಂದರೆ ನಮ್ಮ ಚೌಕಾಕಾರ, ಜಾಮಿತಿಯಲ್ಲಿ ಚೌಕಾಕಾರವನ್ನು ಚತುರ್ಭುಜ ಎನ್ನುತ್ತಾರೆ. ಆ ಚತುರ್ಭುಜಗಳೇ 4 ಕೈಗಳು. 4 ಕೈಗಳಲ್ಲಿ 4 ಆಯುಧಗಳು. ಅವು ಯಾವುವು ಎಂದರೆ ಶಂಖ, ಚಕ್ರ, ಗದ, ಪದ್ಮ. ಈ 4 ಆಯುಧಗಳನ್ನು 4 ಕೈಗಳಲ್ಲಿ ಕ್ರಮಪಲ್ಲಟನೆ ಮತ್ತು ಸಂಯೋಜನೆಯ ರೀತಿಯಲ್ಲಿ ಗಣಿತದ ಪರ್ಮುಟೇಷನ್ಸ್, ಕಾಂಬಿನೇಷನ್ಸ್ ಪ್ರಕಾರ ಜೋಡಿಸಿದಾಗ 24 ವಿಷ್ಣು ರೂಪಗಳು ಬರುತ್ತವೆ. 1 × 2 × 3 × 4 24 ಆಗುತ್ತೆ. ಆ 24 ರೂಪಗಳು ಒಂದು ಕೇಶವ, ಶಂಖ, ಚಕ್ರ, ಗದಾ, ಪದ್ಮವನ್ನು ಅನುಸರಣೀಯ ರೀತಿಯಲ್ಲಿ ಹೊಂದಿದ್ರೆ, 2 ನಾರಾಯಣ, ಪದ್ಮ, ಗದ, ಚಕ್ರ, ಶಂಖವನ್ನು ಹಿಡಿದಿರುವುದು ನೋಡಿ. ಹಾಗೆ 3 ಮಾಧವ, ಚಕ್ರ, ಶಂಖ, ಪದ್ಮ, ಗದ. 4 ಗೋವಿಂದ, ಗದಾ, ಪದ್ಮ, ಶಂಖ, ಚಕ್ರ. 5 ವಿಷ್ಣು, ಪದ್ಮ, ಶಂಖ, ಚಕ್ರ, ಗದ. 6 ಮಧುಸೂದನ, ಶಂಖ, ಪದ್ಮ, ಗದಾ, ಚಕ್ರ. 7 ತ್ರಿವಿಕ್ರಮ, ಗದಾ, ಚಕ್ರ, ಶಂಖ, ಪದ್ಮ. 8 ವಾಮನ, ಚಕ್ರ, ಗದಾ, ಪದ್ಮ, ಶಂಖ. 9 ಶ್ರೀಧರ, ಚಕ್ರ, ಗದಾ, ಶಂಖ, ಪದ್ಮ. 10 ಹೃಷಿಕೇಶ, ಚಕ್ರ, ಪದ್ಮ, ಶಂಖ, ಗದ. 11 ಪದ್ಮನಾಭ, ಪದ್ಮ, ಚಕ್ರ, ಗದಾ, ಶಂಖ. 12 ದಾಮೋದರ, ಶಂಖ, ಗದಾ, ಚಕ್ರ, ಪದ್ಮ. 13 ಸಂಕರ್ಷಣ, ಶಂಖ, ಪದ್ಮ, ಚಕ್ರ, ಗದಾ. ಆದರೆ 14 ವಾಸುದೇವ, ಶಂಖ, ಚಕ್ರ, ಪದ್ಮ, ಗದ. 15 ಪ್ರದ್ಯುಮ್ನ, ಶಂಖ, ಗದಾ, ಪದ್ಮ, ಚಕ್ರ. 16 ಅನಿರುದ್ಧ, ಗದಾ, ಶಂಖ, ಪದ್ಮ, ಚಕ್ರ. 17 ಪುರುಷೋತ್ತಮ, ಪದ್ಮ, ಶಂಖ, ಗದಾ, ಚಕ್ರ. 18 ಅಧೋಕ್ಷಜ, ಗದಾ, ಶಂಖ, ಚಕ್ರ, ಪದ್ಮ. 19 ನರಸಿಂಹ, ಪದ್ಮ, ಗದಾ, ಶಂಖ, ಚಕ್ರ. ಆದರೆ 20 ಅಚ್ಯುತ, ಪದ್ಮ, ಚಕ್ರ, ಶಂಖ, ಗದ. 21 ಜನಾರ್ದನ, ಚಕ್ರ, ಶಂಖ, ಗದಾ, ಪದ್ಮ. 22 ಉಪೇಂದ್ರ, ಗದಾ, ಚಕ್ರ, ಪದ್ಮ, ಶಂಖ. 23 ಹರಿ, ಚಕ್ರ, ಪದ್ಮ, ಗದಾ, ಶಂಖ. ಕೊನೆಗೆ 24 ಶ್ರೀಕೃಷ್ಣ, ಗದಾ, ಪದ್ಮ, ಚಕ್ರ, ಶಂಖ. ಹೇಗಿದೆ ನೋಡಿ, ಎಷ್ಟು ಸುಂದರ ಸಂಯೋಜನೆ. ಈ ಚತುರ್ಭುಜಗಳು 24 ವೃತ್ತಾಕಾರದಲ್ಲಿ ಸಮದೂರದಲ್ಲಿ ಹಂಚಿದಾಗ ಉತ್ಪತ್ತಿಯಾಗುವುದೇ 96 ಕೋನಗಳ ಸುದರ್ಶನ ಚಕ್ರ. ಇದೇ 24 ತಂತುಗಳನ್ನು ಭಾರತ ದೇಶದ ಬಾವುಟದಲ್ಲಿ ಮಧ್ಯೆ ರಾರಾಜಿಸುತ್ತಿರುವ ಅಶೋಕ ಚಕ್ರವನ್ನು ಅಶೋಕ ಚಕ್ರವರ್ತಿಯ ಆಧಿಪತ್ಯದಲ್ಲಿ ನಿರ್ಮಿಸಲಾಯಿತು. ನಮಸ್ತೆ ಗೆಳೆಯರೇ, ನಿಮಗಿಂದು ನಾವು ಒಂದು ಅದ್ಭುತ ಸಂದೇಶವನ್ನ, ಅದ್ಭುತ ವಿಚಾರಧಾರೆಯನ್ನ, ಅದ್ಭುತ ವಿಶೇಷತೆಯನ್ನ ತೋರಿಸುತ್ತೇನೆ. ಬನ್ನಿ ನೋಡಿ, ಎಷ್ಟು ಚಂದ ಇದೆ. ಏನಿದು ಹೀಗಿದೆಯಲ್ಲ, ಇಷ್ಟು ಸುಂದರವಾಗಿದೆಯಲ್ಲ.
ಎಂದು ನೀವು ಅಂದುಕೊಳ್ಳುತ್ತಿರಬಹುದು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಭಗವಂತ ತಿರುಪತಿ ತಿಮ್ಮಪ್ಪನ ದರ್ಶನ ಇದು. ತಿರುಪತಿ ಬಾಲಾಜಿ ವಿಷ್ಣು ಯಂತ್ರ ಇದು. ಅಷ್ಟಾಕ್ಷರಿ ಮಂತ್ರ ಓಂ ನಮೋ ನಾರಾಯಣಾಯ. ಈ ಅಷ್ಟಾಕ್ಷರಿ ಮಂತ್ರ ಓಂ ನಮೋ ನಾರಾಯಣಾಯ ಆ ಅಷ್ಟ ನಾಗಗಳು ತೋರಿಸುತ್ತಿವೆ ನೋಡಿ. ವಾಸುಕಿ ಅನಂತ ಶೇಷ ಪದ್ಮನಾಗ ಕಂಬಲಂ ಶಂಖಪಾಲ ತಕ್ಷಕಂ ತಾರ್ತರಾಷ್ಟ್ರಕಾಲಿಯಂ. ಎಷ್ಟು ಚಂದ ಇದೆ ನೋಡಿ. ತುಂಬಾ 700 ವರ್ಷಗಳಿಗೂ ಹಿಂದಿನ ಒಂದು ದೇಗುಲದ ಪುನರ್ಜೀರ್ಣೋದ್ಧಾರದ ಸಮಯದಲ್ಲಿ ತೆಗೆದ ಸ್ತಂಭದ ಒಂದು ಕಟ್ಟಿಗೆಯಿಂದ ಮಾಡಲ್ಪಟ್ಟಿದೆ. ಇದಕ್ಕೆ ಯಾವುದೇ ಪಾಲಿಶ್ ಹಾಕಿಲ್ಲ, ತುಪ್ಪ ಸವರಲಾಗಿದೆ. ಪುರುಷತ್ವದ ಸಂಕೇತ, ಜಗತ್ತಿನ ಪುರುಷ ಸೂಕ್ತದ ಸಂಕೇತ, ಪ್ರಕೃತಿಯ ಪತಿ ಪುರುಷನ ಸಂಕೇತ. ಮೇಲ್ಮುಖದ ತ್ರಿಕೋನ ಮಧ್ಯದಲ್ಲಿ ಬಿಂದುವಿನ ಸುತ್ತಲೂ ಇದೆ. ಅದರ ನಂತರ ಪುರುಷ ಪ್ರಕೃತಿಯರ ಸಂಕೇತ, ಲಕ್ಷ್ಮೀನಾರಾಯಣನ ಸಂಕೇತ ಈ ನಕ್ಷತ್ರಾಕಾರ ಇದೆ. ಅದರ ಸುತ್ತಲೂ ಇರೋದೇ ನಿಮಗೆ ಆಶ್ಚರ್ಯ ಮೂಡಿಸುವಂಥದ್ದು ನೋಡಿ. ಈ ಒಂದು ಜಾಲಂಧರ ಹೇಗಾಯಿತು? ಈ ಒಂದು ಸುದರ್ಶನ ಚಕ್ರ ಹೇಗಾಯಿತು? ಈ ಒಂದು ಸುದರ್ಶನ ಚಕ್ರದ ಆ ಮೊನಚಾದ ಚೂಪಾದ ಆಕೃತಿಗಳು ಹೇಗೆ ಬಂದವು? ವಿಷ್ಣುವಿನ 24 ರೂಪಗಳ ಸಂಕೇತ ಇದು. 24 ಚೌಕಾಕಾರಗಳನ್ನ ಚತುರ್ಭುಜಂ ಅಂತ ಕರೀತಾರೆ ವಿಷ್ಣುವನ್ನ. ಆ ಚತುರ್ಭುಜವನ್ನ ಚೌಕಾಕಾರ ಎನ್ನುತ್ತಾರೆ. 24 ಚೌಕಾಕಾರಗಳನ್ನ ಹೀಗೆ ವೃತ್ತದಲ್ಲಿ ಹಬ್ಬಿದರೆ ಅವಾಗ 96 ಮೊನಚಾದ ಸುದರ್ಶನ ಚಕ್ರದ ಭಾಗಗಳು ಬರುತ್ತದೆ. ಆ ಸುದರ್ಶನ ಚಕ್ರದ ನಂತರ ಅಷ್ಟ ನಾಗಗಳ ಶೇಷಶಾಹಿಯಾಗಿ ಮಲಗಿರುವಂತಹ ವಿಷ್ಣು ಬಾಲಾಜಿ ಸ್ವರೂಪದಲ್ಲಿ ಕಾಣುತ್ತಾನೆ. ಅದರ ನಂತರ 8, 16, 16, 32 ಆಗಿ ಜಗತ್ತಿನ ಮೂಲೆ ಮೂಲೆಗೂ ಪಸರಿಸಿದ ಪ್ರಕೃತಿಯ ಸಂಕೇತವಾಗಿ ಆ 32 ದಳಗಳು ಆಗತ್ತೆ. ಅದರ ನಂತರ ಸದನತ್ರಯಂಚ ಓಂ ಭೂರ್ಭುವಸ್ಸುವಃ. ಆ ಸದನತ್ರಯಂಚ ಪೂರಾ ಬ್ರಹ್ಮಾಂಡದ ಸಂಕೇತವಾಗಿ 4 ದ್ವಾರಗಳನ್ನು ಹೊಂದಿದೆ. ಈ ಒಂದು ಅದ್ಭುತ ಬಾಲಾಜಿ, ತಿರುಪತಿ ಬಾಲಾಜಿ ವಿಷ್ಣು ಯಂತ್ರವನ್ನ ಮೊಟ್ಟ ಮೊದಲನೆಯದಾಗಿ ಅಹೋರಾತ್ರ ಮಾಡಿದಾಗ ನಿಮ್ಮ ಹತ್ರ ತೋರಿಸ್ಬೇಕು ಅಂತ ಅನ್ನಿಸ್ತು. ನೋಡಿ ಎಷ್ಟು ಸುಂದರ. ಇದನ್ನ ಮಾಡಬೇಕಾದಾಗ ಆದ ಅತುಲಿತ ಆನಂದ ಹೇಳಲಿಕ್ಕಾಗ್ತಾ ಇಲ್ಲ. ವಿಶ್ವಕರ್ಮನ ಮಗನ ದಾರುಜ ಶಿಲ್ಪಶಾಸ್ತ್ರದಿಂದ, ದಾರು ಅಂದ್ರೆ ಸತ್ತ ಮರದ ಭಾಗಗಳಿಂದ ಮಾಡುವ ಒಂದು ಶಿಲ್ಪಶಾಸ್ತ್ರ ಮಾಡಿದ. ಸತ್ತ ಅಂದ್ರೆ ಸತ್ವಿಕ ಅಂತ. ತನ್ನನ್ನ ನೋಡಿ, ಆ ಕಾಲದಲ್ಲೇ ಮರಗಳು ತನ್ನ ಜೀವ ಹೋದ ನಂತರ ತಾವು ಸದ್ಬಳಕೆಗೆ ಒಳಗಾಗಲಿ ಅಂತ ಬಯಸ್ತಾ ಇದ್ವಂತೆ. ಆದ್ದರಿಂದ ನಮ್ಮ ಪುರಾತನ 700 ವರ್ಷಗಳು, 1000 ವರ್ಷಗಳ ಹಿಂದೆ ಅಲ್ಲಿ ಅಂದಿನ ಕಾರ್ಪೆಂಟರ್ಸ್ ಯಾವತ್ತೂ ಮರವನ್ನ ಕೊಲ್ಲುತ್ತಿರಲಿಲ್ಲ. ಅಷ್ಟೇ ಬಿಡಿ, ಆಫ್ರಿಕಾದಲ್ಲಿ ಕೂಡ ಅಷ್ಟೇ ಮರಗಳನ್ನ ಸತ್ತ ನಂತರವೇ ತೆಗಿತಾ ಇದ್ರು. ಆ ಒಂದು ವಿಧಾನದಲ್ಲಿ ಮಾಡಿದಂತಹ ಈ ತಿರುಪತಿ ಬಾಲಾಜಿ ಶ್ರೀ ಮಹಾವಿಷ್ಣು ಯಂತ್ರ ಇದು. ತುಂಬಾ ಖುಷಿಯಾಯಿತು. ಇದನ್ನು ನಿಮ್ಮಲ್ಲಿ ಹಂಚಿಕೊಳ್ಳದೆ ಉಳಿಯಲಾಗಲಿಲ್ಲ.
ಧನ್ಯವಾದ. ಅಹೋರಾತ್ರ.